ಮೊದಲಿಗೆ ನನ್ನ ಆರಾಧ್ಯ ದೇವ ಗದಗನಿಗೆ ಅನೇಕ ಪಂಡಿತ ಪುಟ್ಟರಾಜ ಗವಾಯಿಗಳಿಗೆ ಸ್ಮರಿಸುತ್ತಾ ಇಂಥ ಒಂದು ಪವಿತ್ರವಾದ ವೇದಿಕೆಗೆ ನಮ್ಮನ್ನು ವೃತ್ತಿರಂಗಭೂಮಿ ಕಲಾವಿದರನ್ನ ಬೆಳ್ಳಿ ತೆರೆ ಮೇಲೆ ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡತಕ್ಕಂಥ ಸಾಹಸವನ್ನು ಮಾಡಿರ್ತಕ್ಕಂಥ ನನ್ನ ಗುರುಗಳಾಗಿರ್ತಂಥ ರಾಧಾಕೃಷ್ಣ ಪಲ್ಲಕ್ಕಿ ಗುರುಗಳಿಗೆ ವಂದಿಸುತ್ತಾ, ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಜನರು ತಾಂತ್ರಿಕ ವರ್ಗದವ್ರನ್ನಾಯಿತು, ನಟರನ್ನಾಯಿತು, ಪ್ರತಿಯೊಬ್ಬರನ್ನು ಕೂಡ ಒಂದು ಮೇಲ್ಮಟ್ಟಕ್ಕೆ ತಂದು ಅವರ ಬದುಕನ್ನು ಉತ್ತಮ ರೀತಿಯ ಅನಾವರಣ ಮಾಡತಕ್ಕಂಥ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಹೃದಯಪೂರ್ವಕವನ್ನು ಅರ್ಪಿಸ್ತಾ ಇದ್ದೇನೆ. ಇದನ್ನು ಸ್ವೀಕರಿಸಿ ಆಶೀರ್ವದಿಸಿ. ನಾನು ವೃತ್ತಿರಂಗಭೂಮಿ ಕಲಾವಿದ. ನನ್ನ 3ನೇ ತಲೆಮಾರು ವೃತ್ತಿರಂಗಭೂಮಿಯಲ್ಲಿ ನಡೀತಾ ಇರೋದು. ನನ್ನ ತಾತನವರು, ನನ್ನ ತಂದೆ, ಇಡೀ ನನ್ನ ಕುಟುಂಬವೇ ನಾವು ವೃತ್ತಿರಂಗಭೂಮಿ ನಾಟಕ ಕಂಪನಿ ಕಲಾವಿದರು. ಇದರಲ್ಲೇ ಬದುಕನ್ನು ಕಟ್ಟಿಕೊಂಡು ಇದರಲ್ಲೇ ಬದುಕನ್ನು ನಡೆಸ್ತಾ ಇರ್ತಕ್ಕಂಥವ್ರು ನಾವು. ಸೊ ಇಂಥವ್ರನ್ನ ಗುರುತಿಸಿ ಒಂದು ಸಿನಿಮಾದಲ್ಲಿ ಆದರೂ ನಾನು ಕೂಡ ವಿಷ್ಣುಜಿಯರ ಅಭಿನಯ ಮಾಡ್ತಕ್ಕಂಥ ಸಂದರ್ಭ ನನಗೆ ನಾಟಕದ ಕಂಪ್ನಿಯಿಂದನೇ ನನಗೆ ಶುರುವಾಗಿತ್ತು. ನನಗೆ ನನ್ನ ನಾಟಕದ ಕಂಪ್ನಿಯ ಗುರುಗಳು ನಾದೇ ನರಸಿಂಹಮೂರ್ತಿಗಳು ಅಂತ ಚಾಮರಾಜನಗರದವರು. ಅವರೇ ನನಗೆ ನಿನ್ನ ಪಾತ್ರದಲ್ಲಿ ನಿನ್ನ ಅಭಿನಯ, ನೀನು ಮಾಡ್ತಕ್ಕಂಥ ಹಾವ ಭಾವ ಎಲ್ಲ ವಿಷ್ಣುವರ್ಧನ್ ಅವರ ಹೋಲಿಕೆ ಆಗುತ್ತೆ, ನೀನು ಅದನ್ನು ಅನುಕರಣೆ ಮಾಡಿದರೆ ಇನ್ನೂ ಉತ್ತಮ ರೀತಿ ಮನೋರಂಜನೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅವ್ರು ಹೇಳಿದಾಗ ಆ ನಾಟಕದಲ್ಲಿ ಬರ್ತಕ್ಕಂಥ ಕಥಾನಾಯಕನ ಪಾತ್ರ, ಆ ಪಾತ್ರವನ್ನು ವಿಷ್ಣುವರ್ಧನ್ ಅವರ ಶೈಲಿಯಲ್ಲಿ ಮಾಡಿದರೆ ಅದಕ್ಕೆ ಹೆಚ್ಚಿನ ಮೆರುಗು ಸಿಗತ್ತೆ, ನೀನು ಅದರ ಕಡೆ ಗಮನ ಕೊಡು ಅಂತ ಹೇಳಿದಾಗಿದ್ದ ನಾನು ವಿಷ್ಣುಜಿಯವರ ಅಭಿನಯವನ್ನು ಅದರ ಕಡೆ ಗಮನ ಕೊಡೋಕ್ಕೆ ಶುರು ಮಾಡಿದೆ. ಪ್ರತಿಯೊಂದು ನಾಟಕದಲ್ಲೂ ಕೂಡ ಆ ಕಥಾನಾಯಕನ ಪಾತ್ರವನ್ನು ವಿಷ್ಣುವರ್ಧನರು ಮಾಡದೇ ಇರೋ ಪಾತ್ರಗಳವೆಲ್ಲ, ನಮ್ಮ ವೃತ್ತಿರಂಗಭೂಮಿ ನಾಟಕದ ಕಂಪನಿಯ ಪಾತ್ರಗಳೆಲ್ಲ ವಿಷ್ಣುಜಿಯವರು ಮಾಡದೇ ಇರೋದು. ಅದನ್ನು ಮಾಡಿದರೆ ನಿನಗೆ ಹೆಚ್ಚಿನ ಮೆರುಗು ಸಿಗತ್ತೆ ಅಂತ ಹೇಳಿದ ಮೇಲೆ ನಾನು ಅದನ್ನು ಶುರು ಮಾಡಿದೆ. ಅನುಕರಣೆ ಮಾಡೋದು ಸ್ವಲ್ಪ ನನ್ನತನ ಹೋಗುತ್ತಲ್ಲ ಗುರುಗಳೇ, ಇದು ತಪ್ಪಾಗಲ್ವಾ ಅಂತಂದಾಗ ಅದೇ ಹೆಂಗಾಗತ್ತೆ, ಪ್ರಪಂಚವೇ ಬದುಕ್ತಾ ಇರೋದು ಅನುಕರಣೆಯಲ್ಲಿ ಕಣಯ್ಯ, ನೀನು ಅನುಕರಣೆ ಮಾಡೋದು ಯಾವುದೂ ತಪ್ಪಲ್ಲ, ಪ್ರತಿಯೊಬ್ಬರು ಅನುಕರಣೆಯಲ್ಲಿ ಜೀವನವನ್ನು ಕಟ್ಕೊಂಡು ಬಂದಲಿಕ್ಕೆ ಸಾಧ್ಯ ಆಗಿದ್ದು. ಅದರಲ್ಲಿ ಯಾರು ಉತ್ತಮ ರೀತಿಯಲ್ಲಿ ಗೌರವ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ಯಶಸ್ಸು ಸಿಗ್ತಾ ಹೋಗುತ್ತೆ, ಅದು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿದ ಮೇಲೆ ನಾನು ವಿಷ್ಣುಜಿಯವರ ಅಭಿನಯಕ್ಕೆ ಹೆಚ್ಚಿನ ಒಂದು ಗಮನವನ್ನು ಕೊಡ್ತಾ ನಾಟಕದ ಕಂಪನಿಯಲ್ಲಿ ಪಾತ್ರಗಳನ್ನ ಮಾಡ್ತಾ ಬಂದೆ. ಗುರುಗಳು ಸುಮಾರು ಕಡೆ ನನ್ನನ್ನು ನಾಟಕದಲ್ಲಿ ನೋಡ್ತಾ ಇದ್ರು. ನನ್ನ ಉತ್ತರ ಕರ್ನಾಟಕದ ಹೆಚ್ಚಿನ ನಾಟಕದ ಪಾಪ್ಯುಲಾರಿಟಿ ಅಂದರೆ ಚೆನ್ನಪ್ಪ ಚೆನ್ನೇಗೌಡ ಅಂತ ತಂದೆ ಮತ್ತು ಮಗನ ಪಾತ್ರ ಬರುತ್ತೆ. ಆ ಪಾತ್ರವನ್ನ 2 ಶೈಲಿಯಲ್ಲಿ ಮಾಡ್ತಿದ್ದೆ. ವಿಷ್ಣುಜಿಯವರ ಶೈಲಿಯಲ್ಲಿ ತಂದೆ ಮತ್ತು ಮಗನ ಪಾತ್ರದಲ್ಲಿ ಕಾಣಿಸ್ಕೊಳ್ತದೆ. ಅದು ತುಂಬಾ ನಮ್ಮ ಕಂಪನಿಗಳಲ್ಲಿ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಬಂತು. ಗುರುಗಳು ನಮಗೆ ಎಲ್ಲ ಕ್ಯಾಂಪಲ್ಲೂ ಬಂದು ಭೇಟಿ ಆಗ್ತಿದ್ರು. ಆದರೆ ಇವರು ನನಗೆ ಬಂದು ಭೇಟಿ ಆಗ್ತಿರಲಿಲ್ಲ. ನಾಟಕ ನೋಡ್ಕೊಂಡು ಹೋಗೋರು, ಸುಮ್ಮನೆ ಎಲ್ಲ ಒಂದು ಕಡೆ ಪರಿಚಯ ಆದಾಗ ಸಹಾಯ ಅಂತ ಹೇಳಿ ಹೋಗೋರು. ಅಲ್ಲಿವರೆಗೂ ಪಲ್ಲಕ್ಕಿ ಸರ್ ಅವ್ರ ಪರಿಚಯ ಇರಲಿಲ್ಲ. ಇವರು ಇತ್ತೀಚೆಗೆ ಈ ಚಿತ್ರದ ಅವರ ಗಮನದಲ್ಲಿ ಏನು ಬಂತು ಅವಾಗ ನನಗೆ ಫೋನ್ ಮಾಡಿ ಕರೆಸಿ ಕುತ್ಕೊಂಡು ಮಾತಾಡಿ ಕತೆ ಬಗ್ಗೆ ಎಲ್ಲ ಹೇಳಿದ್ರು. ಮತ್ತೆ ಹೇಗೆ ಇದು ಮಾಡೋದು ಅಂದರೆ, ಇಲ್ಲಿ ವಿಷ್ಣುಜಿಯವರ ಅಭಿನಯದಲ್ಲಿ ಮಾಡೋಂಥದ್ದಿಲ್ಲ, ನೀವಾಗೆ ನಿಮ್ಮ ಪಾತ್ರವನ್ನು ಮಾಡಿ, ಅಲ್ಲಿ ನೀವಾಗೆ ನಿಮ್ಮ ಪಾತ್ರವನ್ನು ಮಾಡಿದ್ರೆ ಅದಕ್ಕೆ ಮೆರುಗು ಬರುತ್ತೆ. ಅದಾದನ್ನೇ ಕೇಳಿದ್ವಿ, ಅಂತ ಮಹಾನ್ ನಟರಿಗೋಸ್ಕರ ಅಂತ ಇಟ್ಟಿರೋ ಕತೆ ನಾನು ಮಾಡಿದ್ರೆ ಸರಿಯಾಗತ್ತೆ ಗುರುಗಳೇ ಅಂತ ಹೇಳಿದಾಗ, ಇಲ್ಲ ಇದರಲ್ಲಿ ಒಂದು ಬದಲಾವಣೆಗಳನ್ನು ಕೂಡ ಮಾಡಿದ್ದೀನಿ. ಅವರ ಸವಿ ನೆನಪನ್ನ ಜನಗಳಿಗೆ ನಾವು ಉಣಿಸ್ತಕ್ಕಂಥ ಕೆಲಸವನ್ನು ಮಾಡೋಣ, ಮನರಂಜನಾ ಕ್ಷೇತ್ರದಲ್ಲಿ ಬಂದಾಗ ಒಂದು ಆರೋಗ್ಯಕರವಾದ ಮನರಂಜನೆ ಕೊಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದೀನಿ. ಅವರ ಹೆಸರಿಗೆ ಒಂದು ಗೌರವ ತರತಕ್ಕಂಥ ಕೆಲಸವನ್ನು ಮಾಡೋಣ. ಅಲ್ಲಿ ಯಾವುದೇ ರೀತಿಯಲ್ಲಿ ಅವರ ಗೌರವಕ್ಕೆ, ಆತ್ಮಗೌರವಕ್ಕೆ, ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಕಥೆಯನ್ನು ಅವರು ನಿರ್ಮಾಣ ಮಾಡಿದ್ರು. ಹಾಗಾಗಿ ಸಂತೋಷವಾಗಿ ನಾವು ಅದನ್ನು ಒಪ್ಕೊಂಡ್ವಿ. ಯಾಕಂದ್ರೆ ನಾನು ನನ್ನ ವೃತ್ತಿಯಲ್ಲಿ ವಿಷ್ಣುಜಿಯವರ ಗೌರವಕ್ಕೆ ಎಲ್ಲೂ ಧಕ್ಕೆ ಬರದ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದುವರೆಗೂ ಕೂಡ ಎಲ್ಲೇ ಆದರೂ ಕೂಡ ಒಂದು ಆರ್ಕೆಸ್ಟ್ರಾದಲ್ಲಿ ನಾನು ಹೋಗಲಿ ಅಥವಾ ಡ್ರಾಮಾದಲ್ಲಿ ಹೋಗಲಿ, ವಿಷ್ಣುಜಿಯವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರದ ರೀತಿಯ ಸಂಭಾಷಣೆಯಲ್ಲೂ ಕೂಡ, ನಮ್ಮ ನಾಟಕದ ಅನೇಕ ಸಂಭಾಷಣೆಗಳು ಕೂಡ ನಾನು ಬದಲಾಯಿಸಿಕೊಂಡು ಆ ಪಾತ್ರವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಒಂದು ಅವಕಾಶನೂ ಇದರಲ್ಲಿ ಕೊಟ್ಟರು. ಕತೆ ಹೇಳಿದಾಗ ಬಹಳ ಸಂತೋಷ ಅನ್ನಿಸ್ತು. ನಮ್ಮಂಥ ರಂಗಭೂಮಿ ಕಲಾವಿದರನ್ನು ಕೂಡ ಕರೆಸಿ ಅವ್ರ ಕೈಲಿಂದ ಒಂದು ಉತ್ತಮವಾದಂಥ ಕಾಯಕವನ್ನು ಮಾಡಿಸಿದಲ್ಲ ಅಂತ ಹೇಳ್ಬಿಟ್ಟು ಸಂತೋಷ ಒಪ್ಕೊಂಡು ಗುರುಗಳ ಜೊತೆ ನಾವು ಕೆಲಸ ಮಾಡ್ಕೊಂಡ್ಬಂದ್ವಿ. ಇದೆಲ್ಲ ಏನೇ ಯಶಸ್ಸು, ಏನೇ ಕೀರ್ತಿ ಸಿಕ್ಕರು ಅವ್ರಿಗೆ. ಆದರೆ ಇವ್ರದೊಂದು ವಿಶೇಷತೆ ಏನಂದ್ರೆ, ನಮ್ಮ ಈ ಚಿತ್ರದಲ್ಲಿ ಯಾರು ಮುಖ್ಯಸ್ಥರು ಅನ್ನೋ ರೀತಿಯಲ್ಲಿ ಇಲ್ಲ. ನಮ್ಮ ಚಿತ್ರವೇ ಅದಕ್ಕೊಬ್ಬ ಅದ್ಭುತವಾಗಿರುವಂಥ ಹೀರೋ ಅಂತ ಮಾಡಿದ್ದಾರೆ. ಚಿತ್ರದಲ್ಲಿ ನಾವೆಲ್ಲ ಪಾತ್ರಧಾರಿಗಳು ಮಾತ್ರ, ಚಿತ್ರವೇ ಒಂದು ಅದ್ಭುತವಾದಂಥ ಹೀರೋ. ಇಲ್ಲೇ ಹೀರೋ ವಿಲನ್ ಅಂತಕ್ಕಂಥ ಯಾವುದೂ ಏರಿಳಿತಗಳನ್ನು ಇಟ್ಟಿಲ್ಲ. ಎಲ್ಲರಿಗೂ ಸರಿ ಸಮಾನ ರೀತಿಯಲ್ಲಿ ನೋಡಿಕೊಂಡು ಅವರ ಪಾತ್ರವನ್ನು ಅಚ್ಚುಕಟ್ಟಾಗಿ ಮಾಡೋ ರೀತಿಯಲ್ಲಿ ಒಂದು ಅದ್ಭುತವಾದ ಕಥೆನ ಹೇಳಿದ್ರು ಗುರುಗಳು. ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಅನ್ಕೊಂಡಿದ್ವಿ. ಈಗ ಹೇಳಿದ್ರು ವಿಷ್ಣುಜಿಯವರ ಬಗ್ಗೆ ನಾನು ಬಹುಶಃ ಇದನ್ನು ಉತ್ಪ್ರೇಕ್ಷೆ ಅಂತ ಯಾರು ಅನ್ಕೋಬೇಡಿ, ನಾನು ವಿಷ್ಣುಜಿಯವರ ಪಾತ್ರ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ, ಹಳ್ಳಿಗಳಲ್ಲಿ ನಾನು ಹೋಗಿ ನೋಡ್ತೀನಿ.
ನಾವು ಈ ಭಾಗ ಅಷ್ಟೇ ಅಲ್ಲ, ಬೀದರ್, ಉತ್ತರ ಕನ್ನಡ, ಕರ್ನಾಟಕ, ನಮ್ಮ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹಳ್ಳಿಗಳಿರುತ್ತೆ ಅಲ್ಲೆಲ್ಲ ಕಾರ್ಯಕ್ರಮಕ್ಕೆ ಹೋಗ್ತೀವಿ. ವಿಷ್ಣುಜಿಯವರಲ್ಲ, ಬರೀ ಸ್ಕ್ರೀನಲ್ಲೇ ನೋಡಿ ಅವರ ಅಭಿಮಾನಿಗಳಾದಂಥವ್ರು ಬಹಳಷ್ಟು ಜನ ಇದ್ದಾರೆ. ಈ ಬೆಂಗಳೂರು ಗೊತ್ತಿಲ್ಲ ಅವ್ರಿಗೆ, ಎಲ್ಲಿ ಏನಂತ ಗೊತ್ತಿಲ್ಲ, ಬರೀ ಸ್ಕ್ರೀನಲ್ಲಿ ನೋಡಿ ಅವ್ರನ್ನ ಆರಾಧಿಸ್ತಕ್ಕಂಥ ಅನೇಕ ಅಭಿಮಾನಿಗಳಿದ್ದಾರೆ. ಆ ಸಂತೋಷ ನಾವು ಅನುಭವಿಸಿದ್ವಿ ಅಲ್ಲಿ ಹೋದಾಗ. ಅವ್ರಿಗೆ ಕೊಡ್ತಕ್ಕಂಥ ಗೌರವ ಏನು, ಅವ್ರ ಮೇಲೆ ಎಂಥ ಪ್ರೀತಿ ಇಟ್ಟಿದ್ದಾರೆ ಅನ್ನತಕ್ಕಂಥದ್ದನ್ನ ಈ ಕ್ಷಣಕ್ಕೂ ಕೂಡ ನಡೀತಾ ಇದೆ. ನಿಜವಲ್ಲ, ಅದೊಂದು ಪವಾಡ ಪುರುಷರಂತ ಅನ್ಕೋಬಹುದು ನಾವು. ಈ ರಂಗಕ್ಕೋಸ್ಕರ ಹುಟ್ಟಿದಂಥ ಮಹಾನ್ ಚೇತನ ಅವರು ತಮ್ಮ ಖಾಸಗಿ ಜೀವನ, ಚಿತ್ರರಂಗದ ಜೀವನ ಎರಡನ್ನೂ ಬಹಳ ಪ್ರಾಂಜಲತೆಯಿಂದ ನಡ್ಕೊಂಡ್ ಬಂದಿದ್ದಕ್ಕೆ ಈಗಲೂ ಕೂಡ ಅವರ ಬಗ್ಗೆ ಬಹಳಷ್ಟು ಗೌರವನ ಎಲ್ಲ ಕಡೆಗೂ ಇಟ್ಕೊಂಡಿದ್ದಾರೆ. ಅಂಥ ಒಂದು ಅವರ ಸವಿನೆನಪ ತರ್ತಕ್ಕಂಥ ಕಾಯಕ ನನ್ನಿಂದ ನಡೆಸ್ತಕ್ಕಂಥ ಸುಯೋಗ ಆ ದೈವವೇ ಒದಗಿಸ್ಕೊಟ್ಟಿದ್ದು, ಉದ್ದೇಶಪೂರ್ವಕವಾಗಿ ಆಗಿದ್ದಲ್ಲ, ದೈವ ಒದಗಿಸ್ಕೊಟ್ಟಿದ್ದು ನಮಗೆ. ಅದನ್ನು ಗೌರವವಾಗಿ ಮಾಡ್ಕೊಂಡು ಬರ್ತಾ ಇದೀವಿ. ಈ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಇದೊಂದು ವಿಶಿಷ್ಟವಾಗಿ ಮಾಡಿದ್ದಾರೆ. ದಯಮಾಡಿ ಇದ್ರ ಬಗ್ಗೆ ನಿಮ್ಮ ಪ್ರೀತಿನ ಇದ್ರ ಮುಖಾಂತರ ತೋರಿಸಿ ನಮ್ಮ ಚಿತ್ರರಂಗಕ್ಕೆ ಯಶಸ್ಸು ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೀನಿ. ಎಲ್ಲರೂ ಹೃದಯಪೂರ್ವಕ ವಂದನೆಗಳು. ಸರ್, ಹಾ ಸರ್, ಆರ್ಕೆಸ್ಟ್ರಾಗಳಲ್ಲಿ, ಡ್ರಾಮಾದಲ್ಲಿ ಅವ್ರ ವಾಯ್ಸಲ್ಲೇ ಮಾತಾಡೋದೆಲ್ಲ ಆಗುತ್ತೆ ಸರ್. ಆಮೇಲೆ ಕಾರ್ತಿಕ, ಆಮೇಲೆ ಗುರು ಕಿರಣ್, ರಾಘವೇಂದ್ರ, ಸಾಬು ಮದಕರಿ, ಸಂದೀಪ್ ರಾಮಚಂದ್ರ, ಈಗ ಬಹಳಷ್ಟು ಜನ ಟೀಮ್ ವರ್ಕ್ ಮಾಡ್ತಾರೆ ನನಗೆ. ಲೀಡ್ ಕ್ಯಾರೆಕ್ಟರಲ್ಲಿ ರಾಜವೇಣಿ ಅವರಿದ್ದರು, ಆನಂತರ ವಿನೋತಾ ಅವರಿದ್ದರು, ಮತ್ತು ಜಯಶ್ರೀ ಅವರಿದ್ದರು. ಮೂವರು ಕೂಡ ಎಂಗೇಜ್ ಆಗಿದ್ದಾರೆ. ಒಂದು ವೃತ್ತಿ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಇನ್ನೊಬ್ಬರು ಹುಷಾರಿಲ್ಲ, ಸೊ ಇನ್ನೊಬ್ಬರು ಬಂದಿಲ್ಲ. ಇಷ್ಟ ಅದು ಬಿಟ್ಟರೆ ಮಿಕ್ಕಿದ್ದು ಎರಡೂ ಟ್ರೈಲರ್ಗಳನ್ನು ತೋರಿಸಿದ್ದಾರೆ. ಮುಂದುವರೆದು ಜಯಶ್ರೀ ರಾಜ್ ಅವರು ಮಾತಾಡ್ತಾರೆ. ಸರ್, ಈ ಸಿನಿಮಾದ ತಂತ್ರಜ್ಞರು MRCನೂ ಕ್ಯಾಮ್ರಾ ಮಾಡಿದರು. ಆಮೇಲೆ ಮ್ಯೂಸಿಕ್ ಸ್ಯಾಮ್ ಅವ್ರು ಮಾಡಿದರು. ದಯವಿಟ್ಟು ಸ್ಯಾಮ್ ಅವರು ಬರಬೇಕು. ಮೇಲಿದೆ ಚೇರ್ ಕೊಟ್ಟರು, ಸ್ಯಾಮ್ ಅವ್ರು ಮಾಡಿದರು. ಸೊ ಆನಂತರ ಪ್ರೊಡಕ್ಷನ್ಸ್ ಅಸಿಸ್ಟೆಂಟ್ ಜೊತೆಗೆ ಭಾಳಷ್ಟು ಜನ ವರ್ಕ್ ಮಾಡಿದ್ರು. ಜೊತೆಗೆ ಕೋ ಪ್ರೊಡ್ಯೂಸರ್ ನಾನು ಸಿನಿಮಾ ಮಾಡುವಾಗ ನನಗೆ ಬೆನ್ನೆಲುಬಾಗಿ ನಿಂತದ್ದು ಗೋವಿಂದರಾಜ್ ಅವರು. ಗೋವಿಂದರಾಜ್ ಅವರು ಸ್ಟೇಜ್ ಮೇಲೆ ಬರಬೇಕು. ಚೇರ್ ಕೊಡಪ್ಪ ಸರ್. ಚಿತ್ರದುರ್ಗದ ಹಿನ್ನೆಲೆಯಲ್ಲಿ ನಡೆದಂತ ಒಂದು ಸಣ್ಣ ಘಟನೆಯನ್ನ ಆಧಾರವಾಗಿಟ್ಕೊಂಡು ಅದು ಹೇಗೆ ಮಾಡೋದು ಅನ್ನೋದೊಂದು ಇದಿತ್ತು ನನಗೆ. ನಾಗರಹಾವು ಸಿನಿಮಾದ ಮುಂದುವರೆದ ಭಾಗ ಮಾಡಿ ಆದ್ಮೇಲೆ ಕತೆಗೆ ಯಜಮಾನ್ರ ಇಲ್ಲ ಅಂದಾಗ ಕತೆ ಎಲ್ಲೋ ಸೋಲುತ್ತೇನೋ, ಅವ್ರು ಮಾಡಿದ್ರೆ ಸರಿ ಅನ್ಸುತ್ತೇನೋ ಅಂತ ಒಂದು ಇದಿತ್ತು ನನಗೆ. ಹಾಗಾಗಿ ಕಥೆಯನ್ನ ಇನ್ನೊಂದಿಷ್ಟು ತೆಳುವು ಮಾಡಿಕೊಂಡು ಅದಾದ ನಂತರ ಕಥೆಯ ಲೈನ್ ಅನ್ನ ಇನ್ನೊಂದು ಕಡೆ ತಿರುಗಿಸಿ, ಅದಾದ ಮೇಲೆ ಚಾಮಯ್ಯ ಸನಾಫ್ ರಾಮಾಚಾರಿ ಶೀರ್ಷಿಕೆ ಇಟ್ಟ ಮೇಲೆ ಬಹಳಷ್ಟು ನಮಗೆ ಒಂದಿಷ್ಟು ಕ್ರಿಟಿಕ್ ಶುರುವಾಗೋಯ್ತು. ಅಲ್ಲರಿ ರಾಮಾಚಾರಿ ಚಾಮಯ್ಯ ಹೆಂಗ್ರಿ ಕಾಂಬಿನೇಷನ್? ಚಾಮಯ್ಯ ಮಗ ರಾಮಾಚಾರ್ಯಗೆ ಸಂತೋಷ ಇತ್ತು, ಈ ರಾಮಾಚಾರ್ಯ ಮಗ ಚಾಮಯ್ಯ ಅಂತ ಇಟ್ಬಿಡಿದ್ರಿ ಏನ್ರಿ ಇದೆಲ್ಲ ಅಂತ. ಇಲ್ಲಿ ಹೆಸರಿಟ್ಟಿದ್ವಿ, ಸಿನಿಮಾ ಆಮೇಲೆ ನೋಡಿ ಅಂತೇಳಿ ಎಲ್ಲ ಸೋಷಿಯಲ್ ಮೀಡಿಯಾದೆಲ್ಲ ತುಂಬಾ ಹರಿದಾಡ್ತು ವಿಷಯಗಳೆಲ್ಲ. ಅದಾದ್ಮೇಲೆ ಚಿತ್ರೀಕರಣ ಮಾಡಕ್ ಹೋದಾಗ ನನಗೆ ಗೊತ್ತಾಗಿದ್ದೇನು ಅಂದ್ರೆ, ಇಡೀ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ವಿಷ್ಣುವರ್ಧನ್ ಸಾರ್ ಅವರು ಇದ್ದಾರೆ ಅನ್ನೋ ಭಾವನೆಯಲ್ಲೇ ಜನ ಇದ್ದಾರೆ ಇವತ್ತು, ಅವರ ಭಕ್ತರು, ಅವರ ಅಭಿಮಾನಿಗಳು. ನಾವು ಇವ್ನ ಕರ್ಕೊಂಡೋಗಿ ಶೂಟಿಂಗ್ ಮಾಡಕ್ ಹೋದಾಗ ಟೋಟಲ್ ಮಾಡಕ್ ಆಗ್ಲಿಲ್ಲ ನಮಗೆ. ಅಷ್ಟು ಜನ ಉತ್ಕೊಂಡ್ರು ಚಿತ್ರದುರ್ಗದಲ್ಲಿ. ನಮಗೆ ಟೋಟಲ್ ನಾವು ಜಾಮ್ ಆಗ್ಬಿಟ್ವಿ. ನಾವು ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ನಮಗೆ, ಈಗ ಮೂವ್ ಆಗ್ಲಿಲ್ಲ ಟೋಟಲ್. ನಾವು ಯಾವ ಇದನ್ ಮಾಡಕ್ ಆಗ್ಲಿಲ್ಲ. ಇಮಿಡಿಯೇಟ್ ಆಗಿ ಇಲ್ಲ ಹೊರಟು ಬಂದ್ಬಿಡಿ ಸುಮ್ಮನೆ, ಆಮೇಲೆ ಒಂದಕ್ಕೊಂದು ಬೆಳೆದು ಏನಾದ್ರು ಆದ್ರೆ ಕಷ್ಟ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ಹೊರಟ್ಬಿಟ್ಟು ಬಂದ್ಬಿಟ್ವಿ. ಅದಾದ್ಮೇಲೆ ಮತ್ತೆ ಮುಂದಿನ ವರ್ಷಕ್ಕೆ ಮತ್ತೆ ಪ್ಲಾನ್ ಹಾಕೊಂಡ್ವಿ. ಹಂಗ ಹಾಕೊಂಡು ಅದನ್ನ ಎಲ್ಲೆಲ್ಲಿ ಮಾಡ್ಬೇಕಾಗಿತ್ತು ವರ್ಕ್ ಮೊದಲೇ ಪ್ಲಾನ್ ಮಾಡಿ ಆಮೇಲೆ ಶೂಟ್ ಮಾಡಿ ಇವ್ರಿಗೆ ಏನೇನು ಜಾಗಗಳಿದ್ದನ್ನು ನೀಟಾಗಿ ಇಟ್ಕೊಂಡು ವರ್ಕ್ ಮಾಡಿ ಜನಗಳು ಸ್ವಲ್ಪ ಅವಾಗ ನಮಗೆ ಕೋಆಪರೇಟ್ ಮಾಡಿದ್ರು. ಅಲ್ಲೆಲ್ಲೆಲ್ಲ ನಾವು ಸ್ವಲ್ಪ ಬಂದೋಬಸ್ತ್ ಮಾಡ್ಕೊಂಡು ಮಾಡಿದ್ವಿ. ಸೊ ಅದು ಯಜಮಾನ್ರ ಬ್ಲೆಸ್ಸಿಂಗ್. ಇವ್ರು ಇದ್ದಾರೆ ಅನ್ನೋ ಇದರಲ್ಲಿ ಆ ಜನ ಇದಾರಲ್ಲ ಅಭಿಮಾನಿಗಳು, ಅದಕ್ಕೆ ನಾವು ಕರ್ನಾಟಕದವ್ರನ್ನ ಎಷ್ಟು ಇದು ಮಾಡಿದ್ರು ಸಾಲದು ನಾವು. ಸೊ ಈ ಸಿನಿಮಾದ ಆಯ್ಕೆ ಪ್ರಕ್ರಿಯೆ ಕಲಾವಿದರದು, ತಂತ್ರಜ್ಞರದು ಎಲ್ಲ ಮಾಡಿಕೊಂಡು ಇಡೀ ಸಿನಿಮಾವನ್ನು ತಂದು ನಾನು ಇಟ್ಟಾಗ ಎಲ್ಲ ನಮ್ಮ ಪಲಕಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ಹುಡುಗರನ್ನ ಏನೇನು ರೆಡಿ ಮಾಡಿದ್ದೆ ಅವ್ರನ್ನ ಇನ್ನೊಂದ್ಸರಿ ರೆಡಿ ಮಾಡೋಕ್ಕೆ ಶುರು ಮಾಡಿದೆ. ಎಲ್ಲರೂ ಎಲ್ಲ ವಿಭಾಗಗಳಲ್ಲಿ ಕೆಲಸ ಮಾಡಿದರು. ಸೊ ಗೋವಿಂದ್ ಅವರು ನಿರಂತರವಾಗಿ ರಂಗಭೂಮಿಯಿಂದ, ರೈಲು ರಂಗಭೂಮಿಯಿಂದ ಅವ್ರ ಜೊತೆಯಾಗಿ ಬಂದರು. ಆಮೇಲೆ ಹುಡುಗರೆಲ್ಲ ಬಂದು ಕೈ ಜೋಡಿಸಿದ್ರು. ಒಟ್ಟಾರೆ ಎಲ್ಲ ಸಿನಿಮಾವು ಬಾದಾಮಿ, ಐಹೊಳೆ, ಬನಶಂಕರಿ ಮತ್ತೆ ಬೆಂಗಳೂರು, ಚಿತ್ರದುರ್ಗ ಮುಗಿಸ್ಕೊಂಡು ಸಿನಿಮಾವನ್ನ ಮುಂದಿನ ತಿಂಗಳು ಏಪ್ರಿಲ್ ನಾನು ಇದನ್ನ
ತೆರೆಗೆ ತರಲಿಕ್ಕೆ ಇಷ್ಟಪಟ್ಟಿದ್ದೇನೆ. ತಾವುಗಳು ವಿಚಾರವನ್ನು ಪ್ರಚಾರ ಮಾಡಿ ಇದಕ್ಕೊಂದು ನ್ಯಾಯ ಒದಗಿಸ್ಕೊಡ್ತೀರಾ ಅಂತೇಳಿ ಮತ್ತೊಂದು ಮನವಿ ಅಷ್ಟೇ, ಅದು ಬಿಟ್ಟು ಹೆಚ್ಚೇನು ಹೇಳೋದಿಲ್ಲ. ನಮಸ್ಕಾರ. ನಾಗಣ್ಣ ಸರ್ ಕರ್ಕೊಂಡು ಹೋಗಿದ್ರು, ಯಜಮಾನ್ರ ಕಡೆ ಬರ್ರಿ ಅಂತ. ನಮಗೆ ಅವ್ರು ನೋಡಿದ್ರೆ ಅರ್ಧ ಭಯ ಆಗಿತ್ತು, ಅಲ್ಲಿ ನಡಕ ಶುರುವಾಗಿತ್ತು. ಆಮೇಲೆ ಅವರು ಕ್ಯಾಪೆಲ್ಲ ಹಾಕಿದ್ರು, ಪಾಲಿಸ್ ಗಾಡಿಯಲ್ಲಿದ್ದರು, ಕೈ ಹಿಡಿದ್ರು, ಮಾತಾಡಿಸಿದ್ರು, ಬನ್ನಿ ಮಾತಾಡೋಣ ಅಂತ ಕೈವರ್ತತೆ ಅನೌನ್ಸ್ ಆದಾಗ. ಅದಾದ್ಮೇಲೆ ವಿಜಯ ಸಾರಥಿ ಸರ್ ನಿನಗೆ ಗೊತ್ತಾಗಲ್ಲ ಕಣೆ ಅಪಾಯ ಬರ್ಲಿಕ್ಕೆ ಅಂದ್ಬಿಟ್ಟು ಮತ್ತೆ ಅವ್ರನ್ನ ಕರ್ಕೊಂಡು ಹೋದ್ರು. ನನ್ನ ಯಜಮಾನ್ರಿಗೆ ಮತ್ತೇನೊಂದ್ಸರಿ ಪರಿಚಯ ಮಾಡಿದ್ರು. ಅವಾಗಲೇ ಹೇಳಿದ್ರು, ಬನ್ನಿ ಯಾಕೆ ಸಂಕೋಚ ಕೊಡ್ತೀರಾ ಅಂತ. ನಮಗೆ ಭಯ ಇತ್ತು ಅವ್ರ ಮುಂದೆ ನಿಂತ್ಕೊಳ್ಳೋಕೆ ನಮಗೆ. ಅದಾದ್ಮೇಲೆ ಅವ್ರು ಕೈವಾರ ತಾತೆಯ ಸಿನಿಮಾವನ್ನು ನೋಡಿ ಅದರ ಹಾಡುಗಳನ್ನೆಲ್ಲ ಅವರು ಹಾಡ್ತಾ ನನ್ನ ಮುಂದೆ ಈ ಬಂಧನ ಚಿತ್ರೀಕರಣ ಸಮಯದಲ್ಲಿ ಜಯಜಗದೀಶ್ ಸಾರು, ವಿಜಯಲಕ್ಷ್ಮಿ ಸಿಂಗ್, ರಾಮನಾಥ್ ಸಾರು, ತಾರಾ ಅವರ ಮೇಡಮ್ ಎಲ್ಲ ಇದ್ರು. ಮಧ್ಯಾಹ್ನ ಊಟ ಮುಗಿಸಿ ಅವರು ಶಾರ್ಟ್ ಬರ್ಬೇಕಾಗಿತ್ತು. ತಾರಾ ಮೇಡಮ್ ಹೇಳಿದ್ರು ಬಂದಿದ್ದಾರೆ ಅಂತ. ಸರಿ ಬಂದು ಕೂರಿಸ್ಕೊಂಡವರು ಸರಿ ಸುಮಾರು ಒಂದು 2.25 ಗಂಟೆಗಳ ಕಾಲ ನನ್ನ ಜೊತೆಗೆ ಪ್ರಯಾಣ ಮಾಡಿದ್ರು, ಕೂತ್ಕೊಂಡು 1 to 1. ಅವಾಗ ಹೇಳಿದಂಥ ಕಥೆ ಇದು. ಅವರು ನಾನು ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ ಅದ್ರ ಬಗ್ಗೆ ಹೇಳಿದಾಗ, ಚಿತ್ರದುರ್ಗ ಅಂದ ತಕ್ಷಣ ಅವ್ರು ಸಹಜವಾಗಿ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ ಬಗ್ಗೆ ಭಾಳ ಆಸಕ್ತಿ ಇತ್ತು, ನೋಡಿ ಅದನ್ನ ಅಂತ. ಸರಿ ಸರ್ ಅಂತ ಅಂದ್ಬಿಟ್ಟು ಇದನ್ನೊಂದು ಸ್ವಲ್ಪ ಹೇಳ್ಬೇಕು ಅಂತ ಧೈರ್ಯದ ಮೇಲೆ ಹೇಳ್ಬಿಟ್ಟು ಅವರು ಇಲ್ಲ ಚೆನ್ನಾಗಿದೆ ಮಾಡೋಣ ಬಿಡಿ, ಮೊದಲು ಇದನ್ನು ಮುಗಿಸ್ಕೊಳ್ಳೋಣ ಅಂತಂದರು. ಅದಾದ ನಂತರ ನಾವು ಅವ್ರನ್ನ ಇಲ್ಲವಾದ ಸಮಯದಲ್ಲಿ ಬಿಟ್ಬಿಡೋದು ಒಳ್ಳೇದು ಬಿಟ್ಟು, ಆನಂತರ ಯಾಕೋ ಕಾಡ್ತಾ ಇತ್ತು ಕತೆ, ನಿರಂತರವಾಗಿ ಕಾಡ್ತಾ ಇತ್ತು. ಅವ್ರಿದ್ದಾರೇನೋ ಪಕ್ಕದಲ್ಲಿ ಏನೋ ಥರನೇ ಆಗ್ತಾ ಇತ್ತು ನಮಗೂ ಕೂಡ. ಅವಾಗ ಈ ಕ್ಯಾರೆಕ್ಟರ್ ಶುರು ಹೋದಾಗ ಇವ್ರನ್ನ ಆಲ್ಮೋಸ್ಟ್ ಆಲ್ ಒಂದು 6-7 ಶೂಟು, ಸಾಂಗ್ ಮಾಡಿಸೋದು, ಆ್ಯಕ್ಟ್ ಮಾಡಿಸೋದು, ವಾಯ್ಸ್ ಕರ್ಕೊಂಡು ಹೋಗೋದು, ಡಬ್ಬಿಂಗ್ ಮಾಡಿಸೋದು, ಕರೆಕ್ಟಾಗಿದೆಯಾ ಚೆಕ್ ಮಾಡೋದು, ಇದನ್ನೇ ಮಾಡಿದ್ರು. ಅವ್ರು ತುಂಬ ಕೋಪರೇಟ್ ಮಾಡಿದ್ರು. ಅವರು ಕಾರ್ದಾಗೆಲ್ಲ ಬಂದರು ಪಾಪ. ಅವ್ರದ್ದು ನಮ್ಮ ಆಫೀಸಿಗೆ ಅವ್ರಿಗೂ ಒಂದು 50 ಕಿಲೋಮೀಟರ್ ದೂರ ಇತ್ತು. ಬರೋರು ಹೇಳಿದ್ದೆಲ್ಲ ಕೆಲಸ ಮಾಡೋರು, ಹೋಗೋರು. ಸಿನಿಮಾ ಮುಗಿಯೋವರೆಗೂ ಅವರನ್ನು ಅನುಕರಣೆ ಮಾಡಲಿಲ್ಲ ಅವರು. ನಾನು ಹೇಳಿದೆ, ಅನುಕರಣೆ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ತನವನ್ನು ನೀವು ಕಾಪಾಡಿಕೊಂಡು ವೃತ್ತಿ ರಂಗಭೂಮಿಯ ಅದನ್ನು ಮಾತ್ರ ನೀವು ಪ್ರೆಸೆಂಟ್ ಮಾಡಿ. ಅದೇ ರೀತಿ ಅವರು ಮಾಡಿಕೊಟ್ರು. ಸೊ ಮಾಡಿದ್ದನ್ನು ಯಥಾವತ್ತು ನಾನು ಇಲ್ಲಿ ಇಟ್ಟಿದ್ದೀನಿ. ಮಧ್ಯದಲ್ಲಿ ಮಾತ್ರ ಅವರ ಗುರುತಿರಲಿ ಅಂತ ಈ ಕಡಗ ಮತ್ತು ಕಾಲಿನ ಸಿಂಬಲ್ ಏನಿತ್ತು ಅದನ್ನು ಮಾತ್ರ ಬಳಸಿದ್ದೀನಿ. ಇನ್ನೆಲ್ಲ ಕಡೆ ಅವರು ಜಯಶ್ರೀ ರಾಜ್ ಅವರು ಅವರ ಅಭಿನಯವನ್ನು ಸಂಪೂರ್ಣವಾಗಿ ಇದನ್ನು ಹಿಡಿದಿಟ್ಟಿದ್ದಾರೆ. ಇಲ್ಲಿ ಇಡೀ 2 ಗಂಟೆ ಸಿನಿಮಾ ಭಾಳ ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ. ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ. ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಅದು ತುಂಬ ಚೆನ್ನಾಗಿದೆ. 2 ಗಜಲ್ ಇಟ್ಕೊಂಡು ವರ್ಕ್ ಮಾಡಿದ್ವಿ ನಾವು. ಒಂದು ಅಬ್ದುಲ್ ಹೈದರ್ದು ತೋರಣಗಲ್ ಅಂತೇಳಿ, ರಫೀಕ್ ಅಂತ ಅವರು ಮಹಾರಾಷ್ಟ್ರ ಅವರು, ಬೆಳಗಾವಿ ಅವರು ಹಾಡಿದರು. ಇನ್ನೊಂದು ಕುಮಾರ್ ಚಲಿಯಾ ಅಂತೇಳಿ ಪ್ರೊಫೆಸರ್ ಅವರು ಒಂದು ಹಾಡನ್ನು ಬರೆದರು. ಅದು ದೀಪಾವಳಿ ರಾಜ್ಯ ಮಟ್ಟದ ಇದರಲ್ಲಿ ಆಯ್ಕೆಯಾಗಿತ್ತು. ಆ 2 ಗೀತೆಗಳನ್ನು ನಾನು ಯೂಸ್ ಮಾಡಿದೆ. ಮತ್ತು ಸುಶೀಲ್ MR ಶ್ರೀನು ಕ್ಯಾಮ್ರಾ ಡಿಪಾರ್ಟ್ಮೆಂಟಿಗೆ ಬಂದಿದ್ದರು. ಅಷ್ಟೇ. ಇದರಲ್ಲಿ ಪಾತ್ರದಲ್ಲಿ ಒಂದು ಸಣ್ಣ ದೃಶ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ವಿಚಾರಧಾರೆಯನ್ನ ರಂಗಭೂಮಿಯಲ್ಲಿ ಪ್ರಯೋಗ ಆಗುತ್ತೆ. ಅದು ರಂಗಭೂಮಿ ಮೇಲೆ ಪ್ರಯೋಗ ಆಯಿತು. ಫೋಟೋ ಶೂಟ್ ಎಲ್ಲ ಮಾಡಿದ್ವಿ. ಡಿಸೈನರಿಗೆ ಒಂದಿಷ್ಟು ಫೋಟೋಗಳನ್ನು ಕಳಿಸಿದ್ವಿ. ಅವ್ರು ಆಯ್ಕೆ ಮಾಡಿ ಫಸ್ಟ್ ಆ ಡಿಸೈನನ್ನು ಕಳಿಸಿದ್ರು ನನಗೆ. ಅದು ಚೆನ್ನಾಗಿತ್ತು. ಅದು ಸರಿ, ಅದನ್ನು ಸುಮ್ಮನೆ ನಾವು ಫ್ಲೈ ಮಾಡಿದ್ವಿ. ಅದು ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ಹಾಗಾಗಿ ರಂಗಭೂಮಿಯ ಮೇಲೆ ಮಾಡಿದಂಥ ಪಾತ್ರವನ್ನು ಸೊ ನಾವಲ್ಲಿ ಅದರಲ್ಲಿ ಬಳಸಿದ್ವಿ ನಾವು. ಸೊ ಇದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾವುದೇ ರೀತಿ ರಿವಾಜುಗಳು, ಅದರ ಷರತ್ತುಗಳು ಆ ಥರದ್ದು ಏನಿಲ್ಲ. ಒಟ್ಟಾರೆ ಪ್ರೇಕ್ಷಕರಿಗೆ ಇದು ಒಂದು ಒಳ್ಳೆಯ ಸಿನಿಮಾ ಮುಟ್ಟಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದು ಅಷ್ಟೇ. ನನಗೆ ಕಥೆ ಎಲ್ಲ ಹೇಳಿದ್ರು. ಕಥೆ ಒಂಥರ ಇಂಟ್ರೆಸ್ಟ್ ಆಗಿತ್ತು. ಆಯ್ತು, ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಈ ಚಿತ್ರಕ್ಕೆ ಕೋ-ಪ್ರೊಡ್ಯೂಸರ್ ಆಗಿ ನಿಂತ್ಕೊಂಡು ಬೆನ್ನೆಲುಬಾಗಿ ನಿಂತು ಸಹಾಯ ಮಾಡಿದ್ದೀನಿ. ಈ ಚಿತ್ರ 3 ಕಡೆ ಶೂಟಿಂಗ್ ನಡೀತದೆ. ಅಲ್ಲೆಲ್ಲ ಹೋಗಿ ಜೊತೆ ನಿಂತು ಕೆಲಸ ಮುಗಿಸ್ಕೊಂಡು ಬಂದಿದ್ದೀನಿ. ಇಲ್ಲ, ನಾನು ಆ್ಯಕ್ಟ್ ಮಾಡಿ ಏಪ್ರಿಲಲ್ಲಿ. ಸ್ಯಾಮ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಸ್ಯಾಮ್ ಅವರು. ನಮಸ್ಕಾರ. ಚಾಮಯ್ಯ ಸನ್ ಆಫ್ ರಾಮಾಚಾರಿ ಈ ಪಿಕ್ಚರ್ ರೀರೆಕಾರ್ಡಿಂಗು ಮತ್ತು ಸಾಂಗು ನಾನು ವರ್ಕ್ ಮಾಡಿದ್ದೀನಿ. ತುಂಬ ಚಾಲೆಂಜಿಂಗ್ ಆಗಿತ್ತು, ಕೆಲವು ಕಡೆ ತುಂಬ ಚೆನ್ನಾಗಿ ಬಂದಿದೆ. ವಿಷ್ಣುವರ್ಧನ್ ಸರ್ ಲಾಸ್ಟ್ ಪಿಕ್ಚರ್ ವರ್ಕ್ ಮಾಡಿದ್ದೆ.
ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಸಂಭ್ರಮ್ ಅವರಿಗೆ. ಅದಾದಮೇಲೆ ಇದು ನಿಜವಾಗ್ಲೂ ವಿಷ್ಣುವರ್ಧನ್ ಸರ್ ಮೂವಿ ಅವ್ರ ಪಿಕ್ಚರ್ಗೆ ವರ್ಕ್ ಮಾಡೋ ಥರ ಒಂದು ಫೀಲಿಂಗ್ ಇತ್ತು, ಚೆನ್ನಾಗಿತ್ತು. ಈ ಪಿಕ್ಚರು 100% ಸಕ್ಸಸ್ ಆಗಬೇಕಂತ ನಾನು ವಿಶ್. ಥ್ಯಾಂಕ್ ಯು. ಸಾಂಗ್ಸು ಗಜಲ್ ಟೈಪ್ 2 ಸಾಂಗ್ ಮಾಡಿದ್ವಿ. ನಾರ್ಮಲ್ ಥರ ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಮೆಲೋಡಿ. ಹೌದು. ಇಲ್ಲ ಇದು ಡಿಫ್ರೆಂಟ್ ಆಗಿದೆ, ಗಜಲ್ ಟೈಪ್, ಸಿಚುವೇಶನ್ ಓರಿಯೆಂಟೆಡ್ ಸಾಂಗ್. ಆಮೇಲೆ ರೀ ರೆಕಾರ್ಡಿಂಗು ತುಂಬ ಸಸ್ಪೆನ್ಸ್ ಕಮ್ ಸೆಂಟಿಮೆಂಟ್, ಸ್ವಲ್ಪ ಚಾಲೆಂಜಿಂಗ್ ಆಗಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಪ್ರದೀಪ್ ಶಾಸ್ತ್ರಿ. ಒಂದು 7-8 ವರ್ಷಗಳಿಂದ ಜರ್ನಿ ಮಾಡ್ತಿದ್ದರು ಹುಡುಗರೆಲ್ಲ. ಆಮೇಲೆ ಸರಿ ಕರೆದ್ಬಿಟ್ಟು ಹೇಳಿದೆ ಈ ಪಾತ್ರ ಮಾಡುವಂತ ಯಾವ ಪಾತ್ರ ಗುರುಗಳೇ ಅಂತ. ನಾನಲ್ಲಿ ಇದನ್ನು ಟೈಟಲ್ ಶೀರ್ಷಿಕೆ ಅಂತ ಅದನ್ನು ಹಾಕಿದೆ. ಇದರಲ್ಲಿ ಯಾವುದು ಇದರಲ್ಲಿ ಚಾಮಯ್ಯನ ಮಾಡುವಂಥದ್ದು ಸರ್ ನನಗೆ ಈಗಲೇ ನಡಕ ಶುರುವಾಗಿತ್ತು ಅಂದ, ಚಾಮಯ್ಯ ಹೆಸರಿಗೆ ನಡಕ ಶುರುವಾಗಿತ್ತು ಅಂದ. ಪಾತ್ರ ಮಾಡಿದ್ಮೇಲೆ ಮಿಕ್ಕಿದ್ದಲ್ಲಿ ನಡಕ ಶುರುವಾಗುತ್ತೆ ಬಾಪ ಅಂದ್ಬಿಟ್ಟು. ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ಬಂದಿರೋಕ್ಕೆ. ಸೊ ಮೊದಲನೇದಾಗಿ ನಾನು ಗುರುಗಳಾದ ಪಲ್ಲಕ್ಕಿ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅಂಥ ಒಂದು ವೆಯ್ಟೇಜ್ ಇರೋ ಪಾತ್ರ ಚಾಮಯ್ಯ ಅನ್ನೋ ಪಾತ್ರಕ್ಕೆ ನನ್ನ ಆಯ್ಕೆ ಮಾಡಿರೋದಕ್ಕೆ. ಆಮೇಲೆ ನನ್ನೆಲ್ಲ ಚಿತ್ರದ ಕಲಾವಿದರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಈಗ ಆಲ್ರೆಡಿ ಚಿತ್ರದ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಸೊ ಅದನ್ನು ಚಿಕ್ಕದಾಗಿ ಮುಂದುವರೆದ ಭಾಗ ಅಂತ ಅನ್ನೋ ಥರ ಈಗೆಲ್ಲ ನೋಡ್ತಿರೋ ಹಾಗೆ ಜೆನ್ ಝಿ ಜನ್ರೇಷನ್ ಅಂತ ಆಲ್ರೆಡಿ ಟಾಕಿಂಗಲ್ಲಿದೆ, ಜೆನ್ ಝಿ ಜನ್ರೇಷನ್ ಅಂತ. ಸೊ ಅದನ್ನು ಡೈರೆಕ್ಟರ್ ಸಾರು ದುರ್ಗದಲ್ಲಿರೋ ಜನ್ರೇಷನ್, ಈಗಿನ ಜನ್ರೇಷನ್ನು ಯಾವ ಥರ ಇದ್ದಾರೆ. ಆಮೇಲೆ ಟೈಟಲಲ್ಲಿರೋ ಹಾಗೆ ಚಾಮಯ್ಯ ರಾಮಾಚಾರಿ ಅನ್ನೋದು ಬರೀ ಟೈಟ್ಲ್ ಅಲ್ಲ, ಅದೊಂದು ಎಮೋಷನ್ನು, ಆಮೇಲೆ ಕಲ್ಚರು. ಆ 2 ಕಲ್ಚರು ಆಮೇಲೆ ಎಮೋಷನ್ ಫ್ರಿಕ್ಷನ್ಸ್ನ ಡೈರೆಕ್ಟರ್ ಸರ್ ಚೆನ್ನಾಗಿ ಏನೋ ಸ್ಕ್ರೀನ್ ಪ್ಲೇನಲ್ಲಿ ತಂದಿದ್ದಾರೆ. ಕಥೆನೂ ಅಷ್ಟೇ. ತುಂಬ ಜನ ಕೇಳ್ತಾ ಇರ್ತಾರೆ ಯಾಕೆ ಸಿನಿಮಾ ನೋಡಬೇಕು ಅಂದರೆ, ಕಂಟೆಂಟ್ ಓರಿಯೆಂಟೆಡ್ ಡಿಮ್ಯಾಂಡ್ ಮಾಡ್ತಾರಲ್ಲ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿರೋದ್ರಿಂದ ಸಿನಿಮಾ ನೋಡಿ ಅಂತ ಹೇಳ್ತಾರೆ. ಯಾಕಂದರೆ ನಮ್ಮ ಡೈರೆಕ್ಟರ್ ಸರಿಗೆ ಒಂದು ಸಿನಿಮಾ ಕತೆ ಒಂದು ದಿನಕ್ಕೆ ಬರೆದ್ಬಿಟ್ಟು ಮಾಡೋಷ್ಟು ಅವರಿಗೆ ಏನೋ ಕೆಪಾಸಿಟಿ ಇದೆ. ಒಂದು ಸೀನನ್ನು ಒಂದು ಹಾಫ್ ಆನ್ ಅವರಲ್ಲಿ ಫುಲ್ ವಿತ್ ಡೈಲಾಗ್ ಬರೆದು ಏನೋ ಸ್ಕ್ರೀನ್ ಮುಂದೆ ತರೋಷ್ಟು ನಾಲೆಡ್ಜು, ಅಷ್ಟು ಅನುಭವ ಇರೋದ್ರಿಂದ ಈ ಥರ ಸಬ್ಜೆಕ್ಟ್ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಒಂದು ಹ್ಯೂಮನ್ ವ್ಯಾಲ್ಯೂಸಲ್ಲಿರೋ ಒಂದು ಇದು. ಸೊ ಈ ಕಥೆಯಲ್ಲೂ ಅಷ್ಟೇ ಎಲ್ಲ ಪಾತ್ರಗಳು, ಅದಕ್ಕೆ ಹೇಳ್ತಾರೆ ಈ ಚಾಮಯ್ಯ ಸಣ್ಣ ರಾಮಾಚಾರಿಯಲ್ಲಿ ಯಾರು ಹೀರೋ ಇಲ್ಲ, ಬರೀ ಕಥೆನೇ ಹೀರೋ, ಸ್ಕ್ರೀನ್ ಪ್ಲೇನೇ ಹೀರೋಯಿನ್ ಅಂತ ಹೇಳ್ಬೋದು. ಸೊ ಆ ರೀತಿಯಾದ ಒಂದು ಕತೆ ಇಟ್ಕೊಂಡು ಮಾಡಿರೋಂಥ. ಅದೇ ನನಗೆ ಕತೆ ಹೇಳಿಲ್ಲ, ಆ್ಯಕ್ಚುಲಿ ಟೈಟ್ ಹೇಳಿದಾಗ ತುಂಬ ನಡೆದ್ಬಿಟ್ಟೆ, ಏನು ಸರ್ ಈ ಥರನ ಅಂತ. ಆಮೇಲೆ ಮಾಡ್ತಾ ಫುಲ್ ಹಾರ್ಟ್ ಅಟ್ಯಾಕೇ ಆಗೋಯ್ತು. ಹೋಗ್ತಾ ನಮ್ಮ ಗೆಳೆಯರೆಲ್ಲ ಇದ್ದಾರೆ, ಅವರಿಗೆಲ್ಲ ಗೊತ್ತು ಯಾವ ಥರ ಸೀನ್ಗಳಿದೆ ಅಂದರೆ ನಿಜವಾಗ್ಲೂ ನಡ್ಕೊ ಬರೋಂಥ ಡೈಲಾಗ್ಸು, ನಡ್ಕೊ ಬರೋಂಥ ಸೀನ್ಗಳು. ಚೈತ್ರ ಅವ್ರಿಗೆ ಗೊತ್ತಲ್ವಾ, ಅಂತಂಥ ಡೈಲಾಗ್ ನಮಗೆ ಮಾಡೋಕ್ಕೆ ಆಗಿಲ್ಲ. ಆ್ಯಕ್ಚುಲಿ ಒಂದು ಸೀನಲ್ಲೆಲ್ಲ ನಾವಿಬ್ಬರು ಶೇಕ್ ಆಗಿಬಿಟ್ಟಿದ್ದೀವಿ, ಅಷ್ಟು ಅಂಥ ಡೈಲಾಗ್ ನಾವು ಯಾವತ್ತೂ ಹೇಳದೇ ಇರೋ ಡೈಲಾಗ್ಗಳು, ಮಾಡದೇ ಇರೋ ಏನೋ ಇದು. ಸೊ ಅಷ್ಟೊಂದು ವೆಯ್ಟೇಜ್ ಆಗಿರೋಂಥ ಜೆನ್ ಝಿ ಜನ್ರೇಷನ್. ಆಮೇಲೆ ಓಲ್ಡ್ ಆವಾಗ ನಾಗರಹಾವು ಟೈಮಲ್ಲಿರೋ ಆ ಜನ್ರೇಷನ್, ದುರ್ಗದ ಯಂಗ್ ರೆಬಲ್ ಕ್ಯಾರೆಕ್ಟರ್ ಇರುವಂಥ ಒಂದು ರಾಮಾಚಾರಿಗೂ ಈಗಿರೋ ರೆಬಲ್ ಆಗಿರೋ ಹುಡುಗರು. ಆಗ ನನ್ನ ಪಾತ್ರ ಇದು ಒಂದು 20 ಡೇಸ್ ನನ್ನದು ಪಾತ್ರ ಇತ್ತು. ದುರ್ಗದಲ್ಲೇ ಆಗಿರೋದ್ರಿಂದ ನಾನು ಚಿತ್ರದುರ್ಗ ಚಳ್ಳಕೆರೆಯವನು, ಅಲ್ಲೇ ಬಂದು ಶೂಟ್ ಮಾಡ್ತಿದ್ದೆ. ಆಮೇಲೆ ಬೆಂಗಳೂರಲ್ಲಿ ಒಂದು ಶೆಡ್ಯೂಲ್ ಇತ್ತು, ಒಂದು 15 ಡೇಸ್ ಇಲ್ಲಿ ಬಂದು ಮಾಡ್ತಾ ಇದ್ದೆ. ಥ್ಯಾಂಕ್ ಯು. ಇಲ್ಲ ಬೆಳೆಯೋದಿಲ್ಲ, ತಗೊಳ್ಳಿ ಪರವಾಗಿಲ್ಲ. ಎಲ್ರಿಗೂ ನಮಸ್ಕಾರ. ನನ್ನ ಪಾತ್ರ ಕೊಟ್ಟಿದ್ದಕ್ಕೆ ಫಸ್ಟು ಗುರುಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಿಜವಾಗ್ಲೂ ನನಗೆ ತುಂಬ ಭಯನೇ ಆಗೋಯ್ತು, ಆ್ಯಕ್ಚುಲಿ ಸರ್ ಜೊತೆ ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ. ವಿಷ್ಣುವರ್ಧನ್ ಸರ್ ಜೊತೆ ಮಾಡ್ತಿದ್ದೀನಲ್ಲ ಅಂತ ಫುಲ್ ಖುಷಿ ಪಟ್ಟೆ. ನಿಜವಾಗ್ಲೂ ನಂಗೆ ಆ್ಯಕ್ಚುಲಿ ಮಾತಾಡೋಕ್ಕಾಗ್ತಿಲ್ಲ. ಸರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಟೀಮ್ ವರ್ಕ್ ಯಾರ್ಯಾರು ಮಾಡಿದ್ದೀರಾ ಅವ್ರಿಗೂ ಎಲ್ಲ ತುಂಬ ಧನ್ಯವಾದಗಳು. ಎಲ್ರಿಗೂ ಎಲ್ರಿಗೂ ಧನ್ಯವಾದ. ನಿಜ ನಂಗೆ ಮಾತಾಡೋಕ್ಕಾಗ್ತಿಲ್ಲ, ಸಾರಿ, ನರ್ವಸ್ ಆಗ್ತೀನಿ. ಏನಿಲ್ಲ, ಈ ಸಿನಿಮಾದಲ್ಲಿ ಮದುವೆ ಸೀನ್ ಇತ್ತು, ಚಾಮಯ್ಯ ರಾಮಾಚಾರಿ ಮದುವೆ ಸೀನ್ ಇತ್ತು. ನಾವು ಕಿರಣ ಅಂತ ಒಬ್ಬ ಹುಡುಗ ಇದ್ದ ಅಲ್ಲಿ,
ಅವನು ಅಲ್ಲೇ ಕಾಲೇಜಲ್ಲೇ ಇದ್ದ. ಅಲ್ಲಿ ಆ್ಯಕ್ಚುಲಿ ಸಾಫ್ಟ್ವೇರ್ ಹುಡುಗ ಬರ್ಬೇಕಾಯ್ತು ಪಾತ್ರಕ್ಕೆ ಬೆಂಗಳೂರಿಂದ. ಇವ್ರು ಹೇಳಿರ್ತಾರೆ ಸಾಫ್ಟ್ವೇರ್ ಹುಡುಗನ ತಂದಕ್ಕೆ ಮದುವೆ ಮಾಡ್ತೀನಿ ಕಣಮ್ಮ ಅಂತ ಹೇಳಿರ್ತಾರೆ ಮಗಳಿಗೆ. ಅದಾದ ನಂತರ ಅವ್ನು ಬರಲಿಲ್ಲ ಅವತ್ತು. ಅಲ್ಲೊಬ್ಬ ಕಿರಣ ಅಂತ ಒಬ್ಬ ಕಾಲೇಜ್ ಹುಡುಗ ಇದ್ದ, ITI ಓದ್ತಾ ಇದ್ದ. ಅವನ್ನ ಕರ್ಕೊಂಡ್ಬಂದ್ಬಿಟ್ಟು ಕ್ಯಾರೆಕ್ಟರ್ ಮಾಡಿ ಮದುವೆ ಮಾಡಿಸ್ಬಿಟ್ವಿ. ಅವ್ನು 3 ಜನ ಕಾಲೇಜ್ಗೆ ಹೋಗ್ಲಿಲ್ಲ. ಸೆಟ್ಟಿ ಬರೋನ್ ಬೆಳಗ್ಗೆ ನಿಂತ್ಕೊಳ್ಳೋನು, ಏನಕ್ಕೋ ಬರ್ತಾ ಇದ್ದೆ ನೀನು ಅಂದ್ರೆ ನನ್ನ ಮದುವೆ ಆಗಿತ್ತಲ್ಲ ಸರ್ ಹುಡುಗಿ. ಕಿರಣಲ್ಲೇ ನಿಮ್ಮ ಅಪ್ಪ ಅಮ್ಮ ಇಲ್ಲ ಎಲ್ಲಿವರೆಗದಾರ ಸರ್, ನಿಮ್ಮ ಅಪ್ಪ ಅಮ್ಮ ಹೇಳೋದು ಹೋಗಲಿ ಅಂತಂದ್ರೆ ಹೋಗ್ತಾನೆ ಇಲ್ಲ. ಎಲ್ಲ ಹುಡುಗರು ನಕ್ಕಿದ್ರು. ಬೆಳಗ್ಗೆ ಸಿನ್ಸಿಯರ್ ಆಗಿ ಯೂನಿಫಾರ್ಮ್ ಅಲ್ಲೇ ಬರೋಣ, ITI ಡ್ರೆಸ್ ಅಲ್ಲಿ ಬರೋನು ನಿಂತ್ಕೊಳ್ಳೋನು. ಏನು ಅಂದ್ರೆ ಮದುವೆ ಆಗಿತ್ತಲ್ಲ ಸರ್ ಕರ್ಕೊಂಡು ಹೋಗ್ಬೇಕು. ಅದಾಯ್ತು, ಸಿನಿಮಾನ ಮುಗಿದೋಯ್ತು. ನೆಕ್ಸ್ಟ್ ಚೈತ್ರ ಇಲ್ಲ, ಎಸ್ಕೇಪ್ ಆಗ್ಬಿಟ್ರು ಚೈತ್ರ. ಅದಾದ್ಮೇಲೆ ನಾನು ನೋಡಿದ್ದೆ ಇವತ್ತು ಈಗ ಮದುವೆಯಾಗಿ ಈಗ ಬಂದಿದ್ದಾರೆ. ಮದುವೆಯ ವಾರ್ಷಿಕೋತ್ಸವ ಶುಭಾಶಯ. ಎಲ್ಲರಿಗೂ ಕೂಡ ಬಹಳ ವಿಶೇಷವಾದ ಏನಂದ್ರೆ ವಿಷ್ಣು ಸಾರ್ ಅವರ ಆಶೀರ್ವಾದ, ಅವರ ಪ್ರೇರಣೆ ಬಂದಿದ್ವಿ. ಸೊ ಇಲ್ಲಿ ಬಹಳಷ್ಟು ಜನ ನನಗೆ ಬೆಂದರವಾಗಿ ನಿಂತ್ಕೊಂಡವರು. ಸೊ ನಮ್ಮ ಟ್ರೇಡಿಂಗ್ ಶ್ರೀ ರವಿಕುಮಾರ್ ಸರ್ ಆಗಿರ್ಬೋದು, ಆಲ್ಸ್ವಾಮಿ ಸರ್ ಆಗಿರ್ಬೋದು, ಮಲ್ಲೇಶ್ ಗೌಡ್ರ ಆಗಿರ್ಬೋದು, ಜಯಪ್ರಕಾಶ್ ಸರ್ ಆಗಿರ್ಬೋದು, ರಾಮಚಂದ್ರಪ್ಪ ಸರ್ ಆಗಿರ್ಬೋದು, ನಾಗರಾಜ್ ಅವರು ಎಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡೋದು. ಭಾಳ ಜನ ತಂಡ ಇತ್ತು.